ಶಾಕ್ ಬರೋಬ್ಬರಿ 11 ಜನರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಿದ್ದರಾಮಯ್ಯ ಸಂಪುಟದ 11 ಸಚಿವರಿಗೆ ಕೋಕ್ ಭಾಗ್ಯ ಅಂತ ಹೇಳಲಾಗ್ತಾ ಇದೆ. ಅಚ್ಚರಿಯ ನಿರ್ಧಾರ ತೆಗೆದುಕೊಂಡ ಕಾಂಗ್ರೆಸ್ನ ಹೈಕಮಾಂಡ್. ಮುಸ್ಲಿಂ, ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಸಚಿವರಿಗೆ ಕೋಕನ್ನ ನೀಡಿದ್ದಾರೆ. ಗದಗ್, ರಾಯಚೂರು, ಯಾದಗಿರಿಗಿಲ್ಲ ಮಂತ್ರಿ ಗಿರಿ. ಸಿದ್ದು ಸರ್ಕಾರದ ಘಟಾನುಘಟಿಗಳಿಗೆ ಡಿಕೆ ಸಂಪುಟದಿಂದ ಕೋಕ್. ಬರೋಬ್ಬರಿ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬರೋಬ್ಬರಿ 11 ಜನರಿಗೆ, ಸಿದ್ದರಾಮಯ್ಯ ಸಂಪುಟದ 11 ಸಚಿವರಿಗೆ ಕೋಕ್ ಭಾಗ್ಯ. ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್. ಮುಸ್ಲಿಂ, ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಸಚಿವರಿಗೆ ಕೋಕ್ ಭಾಗ್ಯನ. ಗದಗ್ ಹಾಗೆ ರಾಯಚೂರು, ಯಾದಗಿರಿಗಿಲ್ಲ ಆಲ್ರೆಡಿ ಮಂತ್ರಿ ಗಿರಿ. ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಿದ್ದು ಸರ್ಕಾರದ ಘಟಾನುಘಟಿಗಳಿಗೆ ಡಿಕೆ ಸಂಪುಟದಿಂದ ಏನಾದ್ರೂ ಕೋಕ್ ಸಿಗುತ್ತಾ? ಬರೋಬ್ಬರಿ 11 ಜನರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಸಿದ್ದರಾಮಯ್ಯ ಅವರ ಸಂಪುಟದ 11 ಸಚಿವರಿಗೆ ಕೋಕ್ ನೀಡಲಿದ್ದಾರಾ ಅನ್ನುವಂತಹ ಪ್ರಶ್ನೆ. ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್. ಮುಸ್ಲಿಂ ಹಾಗೆ ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಸಚಿವರಿಗೆ ಕೋಕ್ ಏನಾದ್ರೂ ನೀಡ್ತಾರಾ? ಗದಗ್ ಹಾಗೆ ರಾಯಚೂರು, ಯಾದಗಿರಿಗೆ ಸಚಿವರು ಇಲ್ಲ, ಸಚಿವ ಖಾತೆಯನ್ನ ಕೊಟ್ಟಿಲ್ಲ. ಯಾರ್ಯಾರಿಗೆ ಬ್ಯಾಡ್ ಲಕ್ ಅಂತ ಗಮನಿಸ್ತಾ ಹೋಗೋದಾದ್ರೆ, ದಿನೇಶ್ ಗುಂಡೂರಾವ್ ಗಾಂಧಿನಗರದ ಕ್ಷೇತ್ರ, HK ಪಾಟೀಲ್ ಗದಗ್ ಕ್ಷೇತ್ರದವರು, ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ, ಜೊತೆಗೆ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ, ಶರಣ ಬಸಪ್ಪ ದರ್ಶನಾಪುರ ಶಹಾಪುರದವರು, ರಹೀಂ ಖಾನ್ ಬೀದರ್ ಜಿಲ್ಲೆಯವರು. ಇವರಿಗೆಲ್ಲ ಬ್ಯಾಡ್ ಲಕ್ ಅಂತ ಹೇಳಲಾಗ್ತಾ ಇದೆ. RB ತಿಮ್ಮಾಪುರ ಮುಧೋಳ ಕ್ಷೇತ್ರದವರು, K ವೆಂಕಟೇಶ್ ಪಿರಿಯಾಪಟ್ಟಣ, ಜೊತೆಗೆ ಮಾಂಕಾಳ ವೈದ್ಯ ಭಟ್ಕಾಳ ಕ್ಷೇತ್ರದವರು, ಡಾಕ್ಟರ್ MC ಸುಧಾಕರ್ ಚಿಂತಾಮಣಿ ಕ್ಷೇತ್ರದವರು, ಹಾಗೆ NS ಬೋಸರಾಜು ಪರಿಷತ್ ಸದಸ್ಯರು. ಇವರಿಗೆಲ್ಲ ಬ್ಯಾಡ್ ಲಕ್ ಅಂತ ಹೇಳಲಾಗ್ತಾ ಇದೆ. ಈ 11 ಸಚಿವರಿಗೆ ಕೋಕ್ ನೀಡಲಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಸಂಪುಟದ ಸಹೋದ್ಯೋಗಿಗಳಾಗಿದ್ರು. ಅವರಿಗೆಲ್ಲ ಈಗ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಕೋಕ್ ನೀಡುತ್ತಾ, ಕೈ ಏನಾದ್ರೂ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಎಲ್ಲರೂ ಕೂಡ ಒಳ್ಳೊಳ್ಳೆಯ ಲೀಡರ್ಗಳು, ಮಾಸ್ ಲೀಡರ್ಗಳಿದ್ದಾರೆ, ಪಕ್ಷಕ್ಕಾಗಿ ದುಡಿದವರು ಇದ್ದಾರೆ, ಹಿರಿಯರಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ನಿರ್ಧಾರಗಳ ಜೊತೆಗೆ, ಒಂದಷ್ಟು ಚಿಂತನೆಯ ಜೊತೆಗೆ ಇವರಿಗೆಲ್ಲ ಕೋಕ್ ಏನಾದರೂ ಕೊಟ್ಟಿದ್ಯಾ, ಅಥವಾ ಮುಂದೆ ಇನ್ನಷ್ಟು ಜನರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಕಾರಣಕ್ಕೆ ಏನಾದರೂ ಸಚಿವ ಸ್ಥಾನದಿಂದ ಕೈ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು. ಬರೋಬ್ಬರಿ 11 ಸಚಿವರಿಗೆ ಕೋಕ್ ನೀಡುತ್ತಾ ಅನ್ನುವಂಥದ್ದು ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಕಾಂಗ್ರೆಸ್ನ ಹೈಕಮಾಂಡ್. ಮುಸ್ಲಿಂ, ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಸಚಿವರಿಗೆ ಈಗ ಕೋಕ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಗದಗ್ ಹಾಗೆ ರಾಯಚೂರು, ಯಾದಗಿರಿಗೆ ಈಗ ಆಲ್ರೆಡಿ ಮಂತ್ರಿ ಗಿರಿ ಇಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಸಿದ್ದು ಸರ್ಕಾರದ ಘಟಾನುಘಟಿಗಳಿಗೆ ಡಿಕೆ ಸಂಪುಟದಿಂದ ಕೋಕ್ ಏನಾದ್ರೂ ಕೊಡ್ತಾರಾ?